ಅಮ್ಮ ಆಯ್ತಿಲ್ಲ ಕಣಮ್ಮ, ಆಯ್ತಿಲ್ಲ ಕಣಮ್ಮ ನನಗೆ. ಪೊಲೀಸ್ ಸ್ಟೇಷನಾಗ ಸೊಳ್ಳಿಗಳು ಶಾನೆ ಕಣಮ್ಮ, ಸೊಳ್ಳಿಗಳು ಶಾನೆ. ನಾನಂತೂ ಇರಕ್ಕಿಲ್ಲ ಕಣಮ್ಮ, ಇಲ್ಲಿ ಹೋಗ್ಬೇಕು ಕಣಮ್ಮ. ನಿನ್ ಬಾಯಿಗೆ ನನ್ನ ಮುಣ್ಣಾಕ ಮುಚ್ಕೊಂಡು ಕುಂತ್ಕೊಳ್ಳಲೇ, ಮುಚ್ಕೊಂಡು ಕುಂತ್ಕ. ಏನನ್ನ ತಗೊಂಡು ಹಾಕ್ಬಿಡ್ತೀನಿ, ಮಾಡೋದೆಲ್ಲ ಮಾಡ್ಬಿಟ್ಟು ರಂಗ್ ನಂಗೆ. ಈಗ ನೋಡು ಲೇ, ಹೆಂಗಿದ್ರು ಪೊಲೀಸ್ ಸ್ಟೇಷನ್ ಆಗಿದ್ದೀವಿ. ಹಾಂ, ಒಂದು ಮಾತು ಹೇಳೆ, ಒಂದೇ ಒಂದು ಮಾತು ಹೇಳೆ, ಯಾರು ಕೊಟ್ಟೆ ಒಡವೆ ಅಂತ. ಪೊಲೀಸ್ನವರೇನಿಯಾ ಹಿಡ್ಕೊಂಬಂದ್ಬಿಟ್ಟು ಕೊಟ್ಬಿಡ್ತಾರೆ ಕಣ್ಲಿ, ಪೊಲೀಸರನ್ನೇ ಹಿಡ್ಕೊಬಿಟ್ಟು ಕೊಟ್ಬಿಡ್ತಾರೆ. ಇಲ್ಲ ಕಣಮ್ಮ, ಬ್ಯಾಡ ಕಣಮ್ಮ. ಯಾರೋ ಅಮ್ಮ ಯಾರು ಅಂತ ನಿನಗೆ ಗೊತ್ತಿಲ್ಲ ಕಣಮ್ಮ. ಏಳು ಮಗಳೇ, ಏಳು ಸುಮ್ಕೇನಿಯ, ಯಾರು ಅಂತ ಹೇಳ್ಬಿಟ್ಟು ಸುಮ್ಕೇನಿಯ. ನಿಮ್ಮ ಅಪ್ಪಯ್ಯ ನಮ್ಮನ್ನ ಮನೆಗೆ ಬಿಟ್ಕೊಳಕಿಲ್ಲ, ಆಮೇಕಿಂದ ನಾವು ಬೀದಿನಾಗಿರ್ಬೇಕಾಯ್ತದೆ. ನನ್ನ ಮಾತು ಕೇಳಿ ಅದು ಯಾರು ಅಂತ ಗೆಪ್ತಿ ಮಾಡ್ಕೊಂಡು ಏಳೀಗ. ಅಮ್ಮ ಅದು ಏನೋ ಕಣಮ್ಮ, ಒಡವೆ ಎಲ್ಲ ದುಡ್ಡೆಲ್ಲ ಬ್ಯಾಗ್ಗೆ ತಗೊಂಡೋಗಿ ಕೊಟ್ಟೆ ಕಣಮ್ಮ. ಬ್ಯಾಗ್ ಬೇಗೆ ಹೊಡ್ಕೊಂಡು ಹೊಂಟೋಗ್ಬಿಟ್ಟವ್ರೆ ಕಣಮ್ಮ. ಅದೇನವ್ರು ಮತ್ತೆ ಕೊಡ್ತಾರೋ ಕೊಡೋಕ್ಕಿಲ್ವೋ ಗೊತ್ತೇ ಇಲ್ಲ ಕಣಮ್ಮ. ನನಗೆ ಕೊಡೋಕ್ಕಿಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ನನಗೆ ಕೊಡೋಕ್ಕಿಲ್ಲ ಕಣಮ್ಮ. ಅವ್ರು ಬುಡಮ್ಮ ಹೋಗ್ಲಿ, ಸುಮ್ಮನೆ ಮಾನ ಮರುವದಿ ಎಲ್ಲ ಹೋಯ್ತದ ಬುಡಮ್ಮ. ನೀವೇನು ಮಾತಾಡ್ತಿದ್ದೀರಾ? ಒಡವೆ ಅದು ಇದು ಅಂತ ಏನೋ ಮಾತಾಡ್ತಿದ್ದೀರಲ್ಲ? ಹ್ಞೂ ಹ್ಞೂ, ಒಡವೆ ನನ್ನ ಮಗಳು ಇದನ್ನ ಒಡವೆ ಎಲ್ಲನೂ ಡಬಲ್ ಆಯ್ತದೆ ಅಂತ ಯಾರೋ ಹೇಳಿದ್ರಂತೆ. ಡಬಲ್ ಆಯ್ತದೆ ಅಂತ ಹೇಳ್ಬಿಟ್ಟು ಅದಕ್ಕೇನೇನಿಯ ಡಬಲ್ ಆಯ್ತದೆ ಅಂತ ಹೇಳ್ಬಿಟ್ಟು ಅವರೇನೇನಿಯ ಇಸ್ಕೊಬಿಟ್ಟು ಎಲ್ಲನೂ ಯಾಮರ್ಸ್ಬಿಟ್ಟು ನಾಮಾಕ್ಬಿಟ್ಟು ಹೊಂಟೋಗ್ಬಿಟ್ರಂತೆ. ಎಲ್ಲ ಯಾಮರ್ಸ್ಬಿಟ್ಟವ್ರಂತೆ. ಅದಕ್ಕೇನಿಯ ಯಾರು ಅಂತ ಹೇಳು, ಪೊಲೀಸ್ ಸ್ಟೇಷನಾಗೆ ಕಂಪ್ಲೇಂಟ್ ಕೊಟ್ಬಿಡನಿ ಅಂತ ಹೇಳ್ತಾ ಇದ್ದೀನಿ ಸಾ. ಏನೋ ಒಡವೆ ದುಡ್ಡು ಡಬಲ್ ಮಾಡ್ತೀನಿ ಅಂತ ನಾಮ ಹಾಕವ್ರಾ? ಮೋಸ, ನನ್ನ ಮಗಳಿಗೆ ಯಾರೋ ಮೋಸ ಮಾಡ್ಬಿಟ್ಟವ್ರಂತೆ ಸಾ. ಈ ವಿಚಾರ ನಿಮ್ಗೆ ಏಳನಿ ಅಂತ ಅನ್ಕೋತಿದ್ದೆ ಸಾ. ಹೇಳೋಕ್ಕೆ ಆಗಲಿಲ್ಲ ಸಾ, ಹೇಳೋಕ್ಕೆ ನೀ ಆಗಲಿಲ್ಲ. ಅನ್ಕೊಂಡು ಸುಮ್ಕೆ ನೀ ಆಗೋಗ್ಬಿಟ್ವಿ ಸಾ. ಹೆಂಗನ ಮಣ್ಣಿ ನಮ್ಮ ದುಡ್ಡು ಒಡವೆ ಎಲ್ಲ ಕೊಡಿಸಿ ಸಾ. ನಾವು ಹೋಗ್ಬಿಟ್ಟು ನೀವು ಹೇಳ್ದಂಗೆ ಏನಿಯ ಪಾರಕ್ಕೋರ ಹತ್ರ ನಾವು ಸಮಯನೇ ಕೇಳ್ತೀವಿ ಸಾ. ಊರು ಮುಂದೆ ನೀನು ಸಮಯ ಕೇಳ್ತೀವಿ ಸಾ. ನಮಗೆ ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಸಾ. ಇದೊಂದೇ ಒಂದು ನಡೆಸ್ಕೊಡಿ ಸಾ. ನಿಮ್ಮ ಕೈ ಮುಗಿತೀನಿ ಸಾ, ಕಾಲು ಬೇಕಾದ್ರು ಬೀಳ್ತೀನಿ ಸಾ, ನಿಮ್ಗೆ ಏನು ಬೇಕಾದ್ರು ಮಾಡ್ತೀನಿ ಸಾ. ಇದೊಂದೇ ಒಂದು ನಡೆಸ್ಕೊಡಿ ಸಾ. ಹೆಂಗನ ಮಾಡ್ಬಿಟ್ಟು ನನ್ನ ಮಗಳು ಯಾರು ಕೊಟ್ಟವ್ರು ಒಡವೆ ಅಂತ ಹೇಳ್ಬಿಟ್ಟು ಸಿಕ್ಕಿ ಹೇಳ್ಬಿಟ್ಟು ನಮ್ಮ ಒಡವೆ ದುಡ್ಡು ಕೊಡಿಸ್ಬಿಡಿ ಸಾ. ಬಡವರು ಸಾ, ನಾವು ಬಡವರು. ನನ್ನ ಗಂಡ ಚೊಪ್ಪಡಿ ತಗೊಂಡು ಹೊಡೆದು ನಮ್ಮನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಟ ಸಾ. ಈಗ ಮನೆ ಒಳಗಡೆ ಹೋಗ್ಬೇಕು ಅಂದರೆ ದುಡ್ಡು ಒಡವೆ ಸಿಗಬೇಕು ಸಾ. ನಿಮ್ಮ ಕೈ ಮುಗಿತೀನಿ ಸಾ. ಹೆಂಗನ್ನೂ ಮಾಡ್ಬಿಟ್ಟು ನಮ್ಮ ದುಡ್ಡು ಒಡವೆ ವಾಪಸ್ ಕೊಡಿಸ್ಬಿಡಿ ಸಾ. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಋಣದಾಗೆ ಇರ್ತೀವಿ ಸಾ. ಏನಮ್ಮ, ಯಾರಮ್ಮ ಅದು? ಯಾರಮ್ಮ ನಿನ್ಗೆಲ್ಲನೂ ಇದು ಮಾಡ್ಕೊಂಡು ಮೋಸ ಮಾಡಿರೋದು? ಹೇಳು, ಅವ್ರ ಹೆಸರು ಅಡ್ರೆಸ್ ಎಲ್ಲ ಕೊಡಿಲಿ. ಈ ಕಡೆ ಅಯ್ಯಮ್ಮನ ಫೋಟೋ ಗಿಟ್ಟ ಇದ್ರೆ ತೋರಿಸು. ಅದು ಯಾರು ಮೋಸ ಮಾಡಿದ್ರು ಅಂತ ಹೇಳ್ಬಿಟ್ಟು ಫೋಟೋ ಇದ್ರೆ ತೋರಿಸು. ಇಲ್ಲ ಸಾ ಕಿತ್ತೋದ್ ಲೋಪರು ಯಾರು ಅಂತ ಬೊಗಳು ನಿನ್ಗೆ ಇದು ನನಗೆ ಕಿಸಿಲಿಲ್ಲ ಅಂತಂದ್ರೆ ಹೆಂಗೆ ಹೇಳು ಸಾ. ಇವಳ ಹತ್ರ ಬಾಯ್ ಬಿಡಿಸಿ ಸಾ, ಇವಳು ಗೊತ್ತು. ಲೇ, ಯಾರು ಅಂತ ಹೇಳಿ ಸುಮ್ಕೆ ಮುರುವಾದೆಗೆ ಹೇಳು, ಇಲ್ಲಾಂದ್ರೆ ಇಲ್ಲೇ ನಿನ್ನ ಜೈಲು ಒಳಗಡೆ ಹಾಕ್ಸ್ಬಿಟ್ಟು ಹೊಂಟೋಗ್ಬಿಡ್ತೀನಿ ನಾನು. ಯಾರು ಅಂತ ಹೇಳು. ಅಮ್ಮ ಸುಮ್ಕಿರಮ್ಮ. ಲೇ ಮನಿಯಾಳಿ ಹೇಳೆ, ಅದು ಯಾರು ಕೊಟ್ಬಿಟ್ಟು ಬಂದೆ ಒಡವೆ ಅಂತ ಹೇಳು ನನಗೆ. ಇಲ್ಲ ಅಂದ್ರೆ ಕ್ಯಾರ ಕಿತ್ತೋಯ್ತವೆ, ಹೇಳು ಸುಮ್ಕೆ ನೀಯ. ಇದೇನೇನು ಫಿಶ್ ಮಾರ್ಕೆಟ್ ಅನ್ಕೊಬಿಟ್ರ ಈ ಪೊಲೀಸ್ ಸ್ಟೇಷನ್? ಏನಮ್ಮ, ಎದಳು ಯಾಕೆ ಬಾಯಿಲಿ ಸಾ. ನಿಜ ಹೇಳು, ಫಸ್ಟು ನಿಜ ಹೇಳು. ಏನಾಯ್ತು ಒಡವೆ ಅಂತ ಹೇಳ್ಬಿಟ್ಟು ಫಸ್ಟು ನಿಜ ಹೇಳು ನನಗೆ. ಸುಮ್ಮನೆ ಒಂದು ತಲೆ ಕೆಡಿಸ್ಬಿಡಿ. ನಿಂದೊಬ್ಬರದೇ ಕೇಸ್ ಅಲ್ಲ. ನೀವು ನೋಡಿದ್ರೆ ಒಡವೆ ಕಳೆದೋಗಿದ್ದೀನಿ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಅವ್ರು ನೋಡೋ ನಾವು ಕದ್ದಿಲ್ಲ ಅಂತ ಒಂದು ಕಂಪ್ಲೇಂಟ್ ಕೊಡ್ತಾರೆ. ನಮಗೆ ನಿಮ್ಮ ಸಂಸಾರಕ್ಕೆ ಏನೇ ಒಬ್ರು ಪೊಲೀಸವ್ರನ್ನ ನೇಮಿಸ್ಕೊಬಿಡ್ರಿ. ಸುಮ್ಮನೆ ನಿಮ್ಮ ಸಂಸಾರಕ್ಕೆ ಒಬ್ರಿಗೆ ಏನೇ ಒಂದು ಪೊಲೀಸ್ನ ನೋಡ್ಕೊಂಡು ಎಲ್ಲರೂ ನಿಮ್ಮನ್ನೇ ನೋಡ್ಕೊಂಡು ಇದ್ಬಿಡ್ತಾರೆ. ಈ ಬೊಗಳ್ತಿಯ ಇಲ್ಲ ಏರೋಪ್ಲೇನ್ ಹತ್ತಿಸ್ಬೇಕಾ? ಬೇಡ ಸಾ, ಹೇಳ್ತೀನಿ ಸಾ. ಬೊಗಳು ಯಾಕೆ ಹೊಟ್ಟೆ ಉರಿಸ್ತೀಯಾ? ಹೇಳೆ ಮಗಳೇ, ಹೇಳೆ. ಸುಮ್ಕೆ ಸಂದಕ್ಕಿರಕ್ಕಿಲ್ಲ ಮಗಳೇ. ಏಳು ವಿಷಯ ಎಲ್ಲನೂ ಏಳು. ಹೆಂಗೋ ಪೊಲೀಸ್ ಅಪ್ಪರು ನಮ್ಮ ಒಡವೆ ದುಡ್ಡು ಎಲ್ಲನೂ ಬಿಡಿಸ್ಕೊಡ್ತಾರೆ. ಅವಾಗ ನಾನು ನೀನು ಆರಾಮಾಗಿ ಹೋಗ್ಬಿಟ್ಟು ಹೆಂಗೋನೂ ಆರಾಮಾಗಿರ್ಬೋದು. ಮನೆಯಾಗ ನಿಮ್ಮ ಅಪ್ಪ ಬಿಟ್ಕೊತಾನೆ ಮನೆಗೆ. ಅಮ್ಮ, ಪೊಲೀಸ್ ಹತ್ರ ಬೇಡ ಕಣಮ್ಮ. ಪೊಲೀಸು ಗೊತ್ತಾದ್ರೆ ಊರಿಗೆಲ್ಲ ಗೊತ್ತಾಯ್ತದೆ ಕಣಮ್ಮ. ನಿನಗೊಬ್ಳಿಗೆ ನೀ ಹೇಳ್ತೀನಿ ಕಣಮ್ಮ. ಪೊಲೀಸ್ ಏನು ಬೇಡ ಕಣಮ್ಮ. ನಾನೇನೇ ಇಬ್ಬರೇ ಹೋಗ್ಬಿಟ್ಟು ಒಡವೆ ಪಡವೆಲ್ಲ ಬಿಡಿಸ್ಕೊಂಬಿಟ್ಟು ಬಂದ್ಬಿಡೋಣ ಕಣಮ್ಮ. ಈಗ ಬೇಡ ಕಣಮ್ಮ. ಇದೇನೇ ಹೇಳ್ತಿದ್ಯಾ ನೀನು? ಬೇಡ ಕಣಮ್ಮ. ಪೊಲೀಸು ಗೊತ್ತಾದ್ರೆ ಊರಿಗೆಲ್ಲ ಗೊತ್ತಾಯ್ತದೆ ಕಣಮ್ಮ. ಆಮೇಲೆ ಆ ಅಚ್ಚುಗೂ ಹಾಗೆಲ್ಲ ಗೊತ್ತಾಯ್ತದೆ ಕಣಮ್ಮ. ಸಾ, ನನ್ನ ಮಗಳಿಗೆ ಇವಾಗ ಟೆನ್ಷನ್ ಆಯ್ತಾಯ್ತಂತೆ ಸಾ. ನಾನೇ ಅವಳ ಹತ್ರ ಬಾಯ್ ಬಿಡಿಸ್ತೀನಿ ಸಾ. ಇವಾಗ ನೀವು ಆಮೇಕಿಂದ ನನ್ನ ಇವಾಗ ಮುಂದಿನ ಕೆಲಸ ನೀವು ನೋಡಿಕೊಳ್ಳಿ ಸಾ. ನಾವು ನಮ್ಮನ್ನು ಕರ್ಕೊಂಡು ಹೋಗ್ಬಿಟ್ಟು ಪಾರಕ್ಕೋರ್ ಮನೆ ಮುಂದೆ ಬಿಡಿ ಸಾ. ನಾವೇ ಸಮಯ ಕೇಳ್ತೀವಿ ಸಾ. ನನ್ನ ಮಗಳ ಹತ್ರ ಇದನ್ನು ಬಾಯ್ ಬಿಡಿಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಸಾ. ನಮಗೆಲ್ಲ ಯಾಕಮ್ಮ ತಲೆನೋವು? ನೀವು ಹೆಂಗಾದ್ರೂ ಮಾಡ್ಕೊಳ್ರಿ, ಕಂಪ್ಲೇಂಟ್ ವಾಪಸ್ ತಗೊಂಡು ಹೋಗ್ತಾ ಇರ್ರಿ ಅಷ್ಟೇನೆ. ಆಯ್ತು ಸಾ, ಆಯ್ತು. ನೋಡಿ, ಹೋಗ್ಬಿಟ್ಟು ಊರ್ ಮುಂದೆ ನಿಂತ್ಕೊಂಡು ಅವ್ರ ಫ್ಯಾಮಿಲಿನವ್ರನ್ನೆಲ್ಲ ಕರೆದು ತಪ್ಪಾಯ್ತು ಅಂತ ನೀವೇ ಕ್ಷಮೆ ಕೇಳಬೇಕಂತೆ. ಅವ್ರದ್ದೆಲ್ಲ ನಾನು ಮಾನ ಮರ್ಯಾದೆ ಯಾರಾಜ್ ಹಾಕಿದ್ದೀರ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ. ನೋಡಿ, ಅವ್ರು ಬಂದು ಕಂಪ್ಲೇಂಟ್ ವಾಪಸ್ ತಗೋಬೇಕು ಅಂತ ಹೇಳಿದ್ರೆ ನೀವೇ ಹೋಗ್ಬಿಟ್ಟು ಊರ್ ಮುಂದೆ ನಿಂತ್ಕೊಂಡು ನಮ್ಗೆ ತಪ್ಪಾಯ್ತು ಅಂತ ಅವ್ರ ಮನೆಯವ್ರನ್ನ ಕೇಳ್ಕೊಂಬಿಡಿ. ಎಲ್ಲ ಸರೋಗ್ತದೆ ಅಷ್ಟೇನೆ. ಆಯ್ತು ಸಾ, ಆಯ್ತು. ಒಳ್ಳೆ ತಲೆನೋವು ಇವ್ರದ್ದು. ಇವರೊಬ್ಬರದೇ ನಾ ಕೇಸ್ ಇರೋದು. ನನಗೆ ಎಷ್ಟು ಕೇಸುಗಳವೆ. ಇವರೊಬ್ಬರನ್ನೇ ನೋಡ್ಕೊಂಡು ಕೂತಿದ್ದೀನಿ ವಾರದಿಂದ. ನನ್ನಂತ ಹುಚ್ಚು ನನ್ನ ಮಗ ಯಾರೂ ಇಲ್ಲ. ಒಳ್ಳೆ ಪಾಪ ಹೆಣ್ಮಕ್ಳು ಒಡವೆ ಕಳ್ಕೊಂಡವ್ರೆ, ಸಹಾಯ ಮಾಡೋಣ ಅಂತಂದರೆ ಇಲ್ದಿರ ಆಟಗಳೆಲ್ಲ ಆಡ್ತಾವೆ. ಏಳೆ ಮಗಳೇ, ಇವಾಗ ಹೇಳು, ಅದು ಏನಾಯ್ತು ಅಂತ ಹೇಳು. ಅದು ಯಾರು ಕೊಟ್ಟೆ ಅಂತ ಹೇಳು. ನಾನು ಇನ್ನೇನು ಮಾಡೋಕ್ಕಿಲ್ಲ. ಹೇಳು, ಏನಾಯ್ತು, ಯಾರು ಕೊಟ್ಟೆ, ಯಾರು ಹೇಳು. ನಿನಗೆ ಗೊತ್ತಾ? ನಮ್ಮೂರಳೆ ಆಗಿದ್ರೆ ಹೇಳು. ಜುಟ್ಟು ಹಿಡ್ಕೊಂಡು ಕತ್ತರಿಸ್ಬಿಡ್ತೀನಿ. ಅಮ್ಮ, ನೀನು ಬೊಯ್ಯಕ್ಕಿಲ್ಲ ತಾನೇ? ನಿಜ ಹೇಳ್ತೀನಿ, ಬೊಯ್ಯಕ್ಕಿಲ್ಲ ತಾನೇ? ಏಳೆ ಮಗಳೇ, ಒಡವೆ ದುಡ್ಡು ಸಿಕ್ಬಿಟ್ರೆ ಸಾಕು. ಬೊಯ್ಯೋದು ಬಡ್ಕೊಳ್ಳೋದು ಬಡಿ ಅಂಥದ್ದೆಲ್ಲ ಏನಾಯ್ತು ನನ್ನ ತಾಗೆ. ಹೇಳೋದೇನು ಅಂತ ಹೇಳ್ಬಿಟ್ಟು ಸರ್ನ
ಅಮ್ಮ ಅದು ಆ ಒಡವೆ ದುಡ್ಡು ಎಲ್ಲ ಎತ್ಕೊಂಡು ಹೋಗಿರೋದು ರಾಹುಲ್ ಕಣಮ್ಮ. ರಾಹುಲ್ ಒಡವೆ ದುಡ್ಡು ಎಲ್ಲಾನು ಒತ್ಕೊಬಿಟ್ಟು ಗೋವಾಗ ಹೊಂಟೋಗ್ಬಿಟ್ಟವನೇ ಕಣಮ್ಮ. ಇದೇನು ಹೇಳ್ತಾ ಇದೀಯಾ? ಅವನ್ ಯಾರೇ ಲೋಪರ್? ಅವ್ನ್ ರಾಹುಲ್ ಅಂದ್ರೆ ಯಾರೇ? ಅವನ್ ಯಾಕೆ ನಮ್ಮ ಒಡವೆ ದುಡ್ಡೆಲ್ಲ ಗೋವಾಗ ಹೊತ್ಕೊಂಡು ಹೋಗ್ಬಿಟ್ಟವನೇ? ನೀನ್ ಯಾಕೆ ತಗೊಂಡೋಗ ಅವನು ಕೊಟ್ಟೆ? ಅವನೇನು ಹೇಳಿದ್ದು ಡಬಲ್ ಆಯ್ತದೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಮ್ಮ, ಅದು ಅದು ಈಗ ನೀನು ನಿಜನ ಹೇಳಲಿಲ್ಲ ನನಗೆ ಅಂತ ಹೇಳಿದ್ರೆ ನಮ್ಗೆ ಒಡವೆನೂ ಸಿಗಕ್ಕಿಲ್ಲ, ನಿನ್ನ ಮದುವೆನೂ ಆಗಕ್ಕಿಲ್ಲ. ನಾನು ನೀನು ಬೀದಿನಾಗೆ ದೇವಸ್ಥಾನ ಮುಂದೆ ಭಿಕ್ಷೆ ಎತ್ತಬೇಕಾಯ್ತದೆ. ಯೋಚನೆ ಮಾಡು, ಯೋಚನೆ ಮಾಡ್ಬಿಟ್ಟು ಮುಂದಿನ ಹೇಳು. ಅಮ್ಮ ಅದು ರಾಹುಲ್ ಕಣಮ್ಮ. ಅವನೇನಂತ ಹೇಳ್ದ ಅಂದರೆ 3 kg ಒಡವೆ ತಗೊಬತ್ತೀನಿ ನಾನು, ನಿಮ್ಮ ಮನೆಗೆ ಎಷ್ಟು kg ಐತೆ ಅಂದ. ನಮ್ಮ ಮನೆಗೆ 1/4 kg ಐತೆ ಅಂದೆ. ನೀನು ಸರಿ ನೀನು 1/4 kg ನೀನು ತಗೊಂಬಿಟ್ಟು ಬಾ, ನಾನು ಒಂದು 3 kg ಒಡವೆನೂ ಒಂದು ಸ್ವಲ್ಪ ದುಡ್ಡು ತಗೊಬಿಟ್ಟು ಬರ್ತೀನಿ. ನಿಮ್ಮ ಮನೆಗೂ ಎಷ್ಟು ದುಡ್ಡಿದ್ರೆ ಅಷ್ಟು ದುಡ್ಡು ಇದು ತಗೊಂಬಿಟ್ಟು ಬಾ. ಇಬ್ರು ಓಡೋಗ್ಬಿಟ್ಟು ಮದುವೆ ಮಾಡ್ಕೊಳ್ಳೋಣ, ಇಬ್ರು ನೆಮ್ಮದಿಯಾಗಿರೋಣ ಅಂತ ಹೇಳ್ಬಿಟ್ಟು ಹೇಳ್ದ ಕಣಮ್ಮ. ಆಮೇಲೆ ನಾನು ಸರಿ ಆಯಿತು ನೀನು ಹೆಂಗೆ ಹೇಳಿದ್ರೆ ಹಂಗೆ ನೀ ಅಂತ ಹೇಳ್ಬಿಟ್ಟು ಮನೆಯಾಗಿರೋ ಒಡವೆ ದುಡ್ಡು ಎಲ್ಲನೂ ಎತ್ಕೊಂಡ್ಬಿಟ್ಟು ಹೋದೆ ಕಣಮ್ಮ ಪಾರ್ಕ್ಗೆ. ಹೋಗಿದ ತಕ್ಷಣ ಮಾತಾಡ್ತಿದ್ದ ಕಣಮ್ಮ. ನಾನು 3 kg ಒಡವೆ ತಗೊಬಂದಿದ್ದೀನಿ, ನೀನು ತಂದಿದ್ಯಾ ಅಂದ ಕಣಮ್ಮ. ತಂದೀವ್ನಿ ಅಂತ ಹೇಳ್ದೆ ಕಣಮ್ಮ. ಅದಕ್ಕೆ ತೋರಿಸು ಅಂತ ಹೇಳ್ದೆ ಕಣಮ್ಮ. ನಾನು ಬ್ಯಾಗ್ ಐತೆ ಅಂತ ಹೇಳ್ಬಿಟ್ಟು ಇಕ್ದೆ ಕಣಮ್ಮ. ಆಮೇಲೆ ಹಿಂದೆಗಡೆಯಿಂದ ಯಾರೋ ತಲೆಗೆ ಸರಿಯಾಗಿ ಜೋರಾಗಿ ಹೊಡೆದಂಗಾಯ್ತು ಕಣಮ್ಮ. ಅದಕ್ಕೆ ನಾನು ಯಪ್ಪ ಅಂತ ತಲೆ ತಿರುಗ್ಬಿಟ್ಟು ಬಿದ್ದೋಗ್ಬಿಟ್ಟಿದೆ ಕಣಮ್ಮ. ಒಂದು ದಿನ ಎಲ್ಲ ಪಾರ್ಕಾಗೆ ಬಿದ್ದಿದ್ದೆ ಕಣಮ್ಮ ನಾನು. ಆಮೇಲೆ ಯಾರೋ ಇಬ್ಬರು ಅಂಕಲ್ಗಳು ಬಂದ್ಬಿಟ್ಟು ನನ್ನನ್ನು ಬೆಳಗ್ಗೆ ಎದ್ದೊಳಿಸ್ಬಿಟ್ಟು ಎದ್ದೊಳಮಯ್ಯ ಅಂತ ಹೇಳ್ಬಿಟ್ಟು ಎದ್ದೊಳಿಸ್ಬಿಟ್ಟು ಇಲ್ಲಿ ಯಾರು ಇಲ್ಲ ಕಣಮಯ್ಯ ನೀನು ಒಬ್ಬಳೇ ಬಿದ್ದಿದ್ಯಾ ಅಂತ ಹೇಳಿದ್ರು ಕಣಮ್ಮ. ಆಮೇಲೆ ಕಾಲೇಜ್ದಾಗ ಹೋಗಿದ್ದು ಗೊತ್ತಾಯ್ತು ಕಣಮ್ಮ. ಅವ್ನು ರಾಹುಲ್ ನನಗೆ ಮೋಸ ಮಾಡ್ಬಿಟ್ಟವನೇ, ಗೋವಾಗೆ ನನ್ನ ದುಡ್ಡು ಒಡವೆ ಎಲ್ಲ ಎತ್ಕೊಂಡೋಗಿ ಮಜಾ ಮಾಡ್ತಾವನೆ ಅಂತ ಆಮೇಕಿಂದ ಗೊತ್ತಾಯ್ತು ಕಣಮ್ಮ. ಅಯ್ಯೋ 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 ನೀನು ಮಕ್ಕಿಷ್ಟು ಮಂಗಳಾರತಿ ಎತ್ತ. ಅಯ್ಯೋ ಬೇವರ್ಸಿ ಏನೇ ಇಲ್ಲಿ ನೋಡಿದ್ರೆ ಅಚ್ಚನ್ ಲವ್ ಮಾಡಿಬಿಟ್ಟು ಅವನಿಂದೆ ಸುತ್ತಾಡ್ಕೊಂಡು ಇನ್ನೂ ಅವನನ್ನು ಬಿಟ್ಬಿಟ್ಟು 2 ತಿಂಗಳಾಗಿಲ್ಲ ಆಗಲೇ ನೀನಿಯ ಅವ್ನು ಯಾವನ ರಾಹುಲ್ ನಾವು ಲವ್ ಮಾಡ್ಕೊಂಡು ಅವನ ಜೊತೆ ಓಡೋಗಿ ಬೇರೆ ರೆಡಿ ಆಗ್ಬಿಟ್ಟಿದ್ಯೇನೆ. ಅಯ್ಯೋ ಅಯ್ಯೋ ತಿಕ್ಲು ಲೋಪರ್ ತಗೊಬಂದು ಅಯ್ಯೋ ಯಮ್ಮ 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 ರೀ ಏನ್ರಿ ಅನ್ಕೊಂಡಿದ್ರಾ? ಏಯ್ ಪಿ ಸಿ ಇವ್ರನ್ನ ಒದ್ದು ಜೈಲೊಳಗಡೆ ಹಾಕ್ರ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಿಂತ್ಕೊಂಡು ಸರ್ಕಸ್ ಮಾಡ್ತಾ ಇದ್ದೀರಾ ಇಬ್ರು ಸೇರ್ಕೊಂಡು, ನಮ್ಮ ಮಗಳು ಸೇರ್ಕೊಂಡು. ಇವಳಿಲ್ಲೇ ಜೈಲಾಗೆ ಇಕ್ಕಬಿಟ್ಟು ಇವಳಿಲ್ಲೇ ಮಡಿಕಬಿಟ್ಟು ಬಿಟ್ಬಿಡಿ ಸರ್, ನನ್ನ ಹೊಂಟೋಯ್ತೀನಿ. ಇಂಥ ಮಗಳು ನಾನು ಮನೆಗೆ ಇಕ್ಕಳೋದಕ್ಕಿನ್ನ ನನ್ನ ಪಾಡಿಗೆ ನನ್ನ ಮಗಳೇ ಇಲ್ಲ ಅನ್ಕೊಬಿಡ್ತೀನಿ ಸಾ. ಈ ಮನೆಯಾಳಿಂದ ನನಗೆ ಮಾನ ಮರುವದೆಲ್ಲ ಹೋಯ್ತಾ ಇದೆ ಸಾ. 7ನೇ ಕ್ಲಾಸ್ ಆಗಿದ್ದಾಗ ಅವ್ನು ಯಾವನ ಜೊತೆ ನಾನು ಆವಾಗ ಏನೇ ಲವ್ ಡಬ್ಬಿ ಸಾ. 7ನೇ ಕ್ಲಾಸ್ ಆಗಿದ್ದಾಗ ಏನಿಯಾ ಶುರು ಮಾಡ್ಕೊಂಡು ಸಾ ಇವಳು ಚೊಪ್ಪಳೆ ಹೊಡೆದ್ಬಿಟ್ಟು ಬಿಡಿಸ್ದೆ ಸಾ. ಬೇರೆ ಸ್ಕೂಲ್ಗೆ ಆಗ್ತದೆ ಸಾ 8ನೇ ಕ್ಲಾಸ್ಗೆ. 8ನೇ ಕ್ಲಾಸ್ಗೆ ಆಗಿದ ತಕ್ಷಣ SLCನಾಗೆ ಅವ್ನು ಯಾವನ ಜೊತೆ ಪ್ರೇಮ ಪತ್ರಗಳು ಬರ್ಕೊಂಡು ಓಡ್ತಿದ್ಲು ಸಾ. ಆ ಪ್ರೇಮ ಪತ್ರ ನನ್ನ ಕೈಗೆ ಸಿಕ್ತು ಸಾ. ಆವಾಗ ಒಂದ್ಸಲ ಎಕ್ಕಡ ತಗೊಂಡು ಹೊಡೆದ್ಬಿಟ್ಟು ಹೆಂಗೋ ಬುದ್ಧಿ ಕಲಿಸ್ದೆ ಸಾ. ಆಮೇಕಿಂದ ಸಾ ಈ PUCಗೆ ಬಂದಾಗ ಈಗ ಸಾ ಅವ್ನು ಯಾವನ ಹೊಚ್ಚು ಅಂತ ಹೇಳ್ಬಿಟ್ಟು ನಮ್ಮ ಮನೆ ಪಕ್ಕದ ಜೊತೆ ಲವ್ ಡವ್ ಅಂತ ಹೇಳ್ಬಿಟ್ಟು ಓಡಾಡ್ಕೊಂಡು ಪಾಪ ಅವನು ಸಂದ ಕೊತ್ತಿದ್ದೆ ಸಾ. ಅವನು ಅಮ್ಮಾಯಿ ಹುಡುಗ ಅವನಿಗೂ ನಾಮ ಹಾಕಿದ್ಲು ಸಾ. ಓಡೋಗ್ಬಿಟ್ಲು ಅವನ ಜೊತೆ. ಆಮೇಲೆ ಅದು ಏನೂ ಆಗಕ್ಕಿಲ್ಲ ಅಂತ ಬಂದ್ಲು ಸಾ. ಅದೂ ಸಹಿಸ್ಕೊಂಡೆ ಸಾ. PUC ಆಯ್ತು ಸಾ. ಈ ಡಿಗ್ರಿ ಅಂತ ಹೇಳ್ಬಿಟ್ಟು ಓದ್ಲು ಸಾ. ಈಗ ನೋಡೋ ಅವ್ನು ಯಾವನೋ ರಾಹುಲ ಅಂತ ಹೇಳ್ಬಿಟ್ಟು ರಾಹುಲನ ಜೊತೆ ತಗ್ಲಾಕಬಿಟ್ಟು ಒಡವೆ ದುಡ್ಡು ಎಲ್ಲಾನು ಕೊಟ್ಬಿಟ್ಟು ಬಂದವಳೆ ಸಾ. ಇವಳು ಮೆಟ್ನ ಹೊಡಿಬೇಕೋ ಹೊಡಿಬಾರ್ದು ನೀವೇ ಹೇಳ್ಬಿಡಿ ಸಾ. ಇವಳು ನೀವು ಅನ್ಕೊಂಡಂಗಲ್ಲ ದೊಡ್ಡ ಕಂತ್ರಿ ಯಾರ ಜೊತೆ 3 ದಿನ ಇರಕ್ಕಿಲ್ಲ ಸಾ. ಇವಳು ಯಾರ ಜೊತೆ 3 ದಿನ ಇರಕ್ಕಿಲ್ಲ. ಅದೇನೋ ಮೊದಲು ಹುಚ್ಚಾಸ್ಪತ್ರೆಗನ್ನ ಸೇರಿಸ್ಬಿಡ್ಬೇಕು ನಾನು. ಅಯ್ಯೋ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಏನಿದ್ರು ನೀವು ಮನೇಲಿ ಇಟ್ಕೊಳ್ಳಿ. ಏನಿರಲಿ ಪೊಲೀಸ್ ಸ್ಟೇಷನಾಗೆ ಹೆಂಗಿರ್ಬೇಕು ಹಂಗಿರೋದು ಕಲ್ತ್ಕೊಳ್ಳಿ. ನಡೀರಿ ಫಸ್ಟ್ ಹೋಗ್ಬಿಟ್ಟು ಅವ್ರು ಕಂಪ್ಲೇಂಟ್ ಕೊಟ್ಟವರಲ್ಲ ಅವ್ರು ಮಹಾಲಕ್ಷ್ಮಿ ಅವರು, ಅವ್ರ ಹತ್ರ ಹೋಗ್ಬಿಟ್ಟು ಎಲ್ಲ ಮೊದಲು ಕ್ಷಮೆ ಕೇಳಿ ತಪ್ಪಾಯ್ತು ಅಂತ ಕೇಳಿ ಆಮೇಲಿಂದ ಉಳಿದಿರೋ ಕೆಲಸ ಎಲ್ಲ ಮಾಡ್ಕೊಳ್ಳಿ ನೀವು. ಈಗ ನನಗೆ ಏನೇನು ಕಂಪ್ಲೇಂಟ್ ಕೊಟ್ಟಿದ್ರೋ ಅದೆಲ್ಲ ವಾಪಸ್ ತಗೊಂಡು ಹೋಗ್ತಾ ಇರಿ. ಸುಮ್ಮನೆ ನಿಮ್ಮ ಕತ್ತಿಗಳು ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಇರೋದು. ಒಬ್ಬೊಬ್ರು ಸಂಸಾರಕ್ಕೂ ಒಬ್ಬರು ಪೊಲೀಸ್ ನಿಕ್ಕೂ ಆಗಲ್ಲ, ಅಷ್ಟು ಕತ್ತಿಗಳಿರ್ತವೆ. ಈಗ ಅದನ್ನು ಕೇಳಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತಾ ಏನಮ್ಮ? ದಯವಿಟ್ಟು ಕೆಳಗಡೆ ಕಿಳಿದ್ಬಿಟ್ಟು ಹೋಯ್ತಾ ಇರೋ. ನೀವು ಹೋಗಿ ಇವಾಗ ಕ್ಷಮೆ ಕೇಳಿದ್ಮೇಲೆ ಅವ್ರ ಕಂಪ್ಲೇಂಟ್ ವಾಪಸ್ ತಗೊಳ್ಳೋದು. ಅವ್ರ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದ್ರೆ ಮತ್ತೆ ಬರ್ತೀನಿ ನಿಮ್ಮ ಮನೆ ಹತ್ರ ಹೇಳ್ಕೊಂಡು. ಓಕೆ ಹುಷಾರ್ ನಡೀರಿ. ಅಮ್ಮ ಅಮ್ಮ ಗಿಮ್ಮ ಅಂತಂದ್ರೇನೆ ಆ ಮೂಲೆಗಿರೋ ಮೋಟ್ ಪರ್ಕೆ ಮುರಿದೋಯ್ತದೆ. ಮುಚ್ಕೊಂಡು ನಾನು ಗುರುಸ್ಬೇಡ. ನೋಡಿ ಸುಮ್ಕೇನಿಯ ಮಾಡಿರೋ ತಪ್ಪಿಗೆ ಕೈ ಕಾಲು ಹಿಡ್ದನಾಗ ಕ್ಷಮೆ ಕೇಳ್ತೀನಿ. ನೋಡಿ ಕೇಳ್ಬಿಟ್ಟು ಕೇಸ್ ವಾಪಸ್ ತಗೊಬಂದು ಬಾ. ನಮ್ಮ ಅಣ್ಣನ ಮಗು ನೀನು ಗಂಟಾಕ್ಬಿಟ್ಟು ಸರಿಯಾಗಿ ಕಳಿಸ್ತೀನಿ. ಮತ್ತೆ ನೀನು ಸರಿಯಾಗಿ ನೋಡ್ಕೊತಾಳೆ ಬಾ. ಅಮ್ಮ